ಹೌದಾ, ಅವಳ ಅನಿಸಿಕೆಯನ್ನು ನಾವು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮುಂದಿರುವ ಅಮ್ಮ ಹಾಗೂ ಸರ್ ಹಾಗೂ ಎಲ್ಲ ಪೋಷಕರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನಾನು ಮಾಡುವ ನಮಸ್ಕಾರಗಳು. ನಾನು ಫಸ್ಟ್ ಇಲ್ಲಿ ಬಂದಿದ್ದು 4th. ಅವಾಗ ನಮ್ಗೆ ಫಸ್ಟ್ ನಮ್ದು ಕನ್ನಡ ಶಾಲೆ ಇತ್ತು. ಅವಾಗ ಸರ್ ಅಲ್ಲಿ ಪಾಂಪ್ಲೆಟ್ ಕೊಡಕ್ಕೆ ಬಂದಿದ್ರು. ಅವಾಗ ನಾನು ಮನೆಗೆ ಬಂದು ಗಲಾಟೆ ಮಾಡ್ತಿದ್ದೆ, ನಾನು ಅಲ್ಲೇ ಕಲಿತೇನೆ ಅಂತಂದು. ಅವಾಗ ವಾಪಸ್ ಬಂದಿಲ್ಲ ಹಚ್ಚಿದ್ವಿ. ಫಸ್ಟಿಗೆ ನಾವು ಭಾಳ ಅಳ್ತಿದ್ವಿ ಇಲ್ಲಿ ಬರಾಕ. ಸರ್ ನಮ್ಮ ಮಿಸ್ನ ನೋಡಿ ತುಂಬ ಸ್ಟ್ರಿಕ್ಟ್ ಐತೆ ಅಂತಂದು. ಆಮೇಲೆ ಬರ್ತಾ ಹೋದಂಗೆ ಸರ್ ಮಿಸ್ ಅಜ್ಜಿ ನಮ್ಮನ್ನು ತಮ್ಮ ಸ್ವಂತ ಮಕ್ಕಳ ಗತೆ ನೋಡ್ಕೊಳಕತ್ರ. ನಮ್ಗೆ ಇಲ್ಲಿ ಬಿಟ್ಟು ಹೋಗಾಕ ಮನ್ಸಾಗ್ತಿರ್ಲಿಲ್ಲ, ಭಾಳ ಚಲೋ ನೋಡ್ಕೊಂಡ್ರು. ಮತ್ತಿಲ್ಲಿ ಎಜುಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಏನು ಡೌಟೇ ಇಲ್ಲ, ತುಂಬ ಚೆನ್ನಾಗಿ ಕಲಿಸ್ತಾರ. ಎಲ್ರೂ ತಮ್ಮ ಮಕ್ಕಳ ಹಾಗೆ ಟ್ರೀಟ್ ಮಾಡಿ ಒಳ್ಳೆ ಎಜುಕೇಶನ್ ಕೊಡ್ತಾರ. ಮತ್ತು ನಾವು ನಮ್ಮ ಫ್ರೆಂಡ್ಸ್ನ ನಾವಿಲ್ಲಿ ತುಂಬ ನೋಡ್ಕೊಂಡೇವಿ. ನಮ್ಗೆ ಇಲ್ಲಿ ಒಳ್ಳೆ ಫ್ರೆಂಡ್ಸ್ ಕೂಡ ಸಿಕ್ಕಾರ. ನಾವಿಲ್ಲಿ ಯಾರೇ ಏನೋ ಆಗ್ಬೇಕಂದ್ರೂ ಅದಕ್ಕೆ ಕಾರಣನೇ ಈ ಕೋಚಿಂಗ್. ಅಷ್ಟು ಚಲೋ ಈ ಸರ್ ಮತ್ತು ಮಿಸ್ ಹೇಳ್ಕೊಟ್ಟಾರ. ನಾವು ಮುಂದೆ ಇದೇ ರೀತಿ ಚೆನ್ನಾಗಿ ಕಲಿತು ಒಳ್ಳೆ ಜಾಬ್ ತಗೊಂಡು ನಿಮ್ಮ ಮುಂದೆ ಇದೇ ರೀತಿ ಬರ್ತೀವಿ ಅಂತ ಹೇಳ್ತೀವಿ ಸರ್. ಮತ್ತು ಇದೇ ರೀತಿ ಎಲ್ಲರೂ